ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಗಲ್ಫ್ ಯುದ್ಧದಲ್ಲಿ ಶೀಘ್ರ ದೊಡ್ಡದೇನೋ ನಡೆಯೋ ಸೂಚನೆ ಕಾಣಿಸ್ತಾ ಇದೆ. ಇರಾನ್ ಮತ್ತು ಅಮೆರಿಕದ ಸಂಧಾನ ರಹಸ್ಯವಾಗಿ ನಡೀತಾ ಇದೆ. ಶುಕ್ರವಾರಕ್ಕೆ ಟ್ರಂಪ್ ಕೊಟ್ಟಿದ್ದ ಡೆಡ್ ಲೈನ್ ಕೂಡ ಅಂತ್ಯ ಆಗ್ತಾ ಇದೆ. ಇದರ ನಡುವೆ ಅಮೆರಿಕದ ಕಡೆಯಿಂದ ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಒಂದು ವೇಳೆ ಇರಾನ್ ಡೆಡ್ ಲೈನ್ ಒಳಗಡೆ ಅಮೆರಿಕದ ಮಾತನ್ನ ಕೇಳಲಿಲ್ಲ ಅಂದ್ರೆ ಅಮೆರಿಕ ಅಂತಿಮ ಹಂತದ ದಾಳಿಯನ್ನ ಶುರು ಮಾಡೋಕೆ ದೊಡ್ಡ ಪ್ಲಾನ್ ಮಾಡ್ಕೊಂಡಿದೆ. ಇದಕ್ಕೆ ಅಮೆರಿಕದ ರಕ್ಷಣಾ ಕಚೇರಿ ಪೆಂಟಗನ್ ಎಲ್ಲಾ ತಯಾರಿ ನಡೆಸಿದೆ ಅಂತ ವರದಿಯಾಗಿದೆ. ಅಮೆರಿಕದ ಆಕ್ಸಿಯೋಸ್ ಮಾಧ್ಯಮದನ್ನ ರಿಪೋರ್ಟ್ ಮಾಡಿದೆ. ಕಾರ್ಯಾಚರಣೆಗೆ ಫೈನಲ್ ಬ್ಲೋ ಅಂತ ಹೆಸರಿಡಲಾಗಿದೆ. ಅಂತಿಮ ಪ್ರಹಾರ ಅಂತ 4 ಅಂಶಗಳ ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ. ಇದರಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಕಂಟ್ರೋಲ್ಗೆ ತಗೊಳ್ಳೋದು, ಇರಾನ್ನಾದ್ಯಂತ ಹೆವಿ ಬಾಂಬಿಂಗ್ ಮಾಡೋದು ಮತ್ತು ಇರಾನ್ನ ಆರ್ಥಿಕತೆಯನ್ನ ಸಂಪೂರ್ಣ ಬೆಂಡೆತ್ತೋದು ಸೇರಿದೆ. ಸಿಂಪಲ್ ಆಗಿ ಬಿಡಿಸಿ ಹೇಳಬೇಕು ಅಂದ್ರೆ ಇರಾನ್ನ ತೈಲ ರಫ್ತಿನ ಕೇಂದ್ರವಾಗಿರೋ ಖಾರ್ಗ್ ಐಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ವಶಪಡಿಸಿಕೊಳ್ಳೋ ಯೋಚನೆ ಇದೆ. ಅದಕ್ಕಾಗಿ ಅಮೆರಿಕ ಈಗ ಸಾವಿರಾರು ಸೈನಿಕರನ್ನ ಮಿಡಲ್ ಈಸ್ಟ್ಗೆ ರವಾನೆ ಮಾಡ್ತಾ ಇದೆ. ಎರಡನೇದಾಗಿ ಹಾರ್ಮುಜ್ ಜಲಸಂಧಿ ಮೇಲೆ ಕಣ್ಣಿಟ್ಟಿರೋ ಇರಾನ್ನ ಬಂಕರ್ ಮತ್ತು ರೆಡಾರ್ಗಳಿರೋ ಲಾರಕ್ ಐಲ್ಯಾಂಡ್ ಮೇಲೆ ದಾಳಿ ಮಾಡ್ತಾರೆ. ಮೂರನೇದಾಗಿ UAE ನಮ್ದು ಅಂತ ಹೇಳೋ ಅಬು ಮೂಸಾ ಸೇರಿದ ಹಾಗೆ ಆಯಕಟ್ಟಿನ ದ್ವೀಪಗಳನ್ನ ಅಮೆರಿಕ ಕಂಟ್ರೋಲಿಗೆ ತಗೊಳುತ್ತೆ ಹಾರ್ಮುಜ್ನಲ್ಲಿ. 4ನೇ ಅಂಶ, ಇರಾನ್ ನಿಂದ ತೈಲ ಹೊತ್ತು ಹೋಗೋ ಹಡಗುಗಳನ್ನ ಅರ್ಧ ದಾರಿಯಲ್ಲೇ ತಡೆದು ಜಪ್ತಿ ಮಾಡೋದು, ಸೀಸ್ ಮಾಡೋದು. ಇಷ್ಟೇ ಅಲ್ಲದೆ ಇರಾನ್ನ ನ್ಯೂಕ್ಲಿಯರ್ ಕೇಂದ್ರಗಳಲ್ಲಿರೋ ಯುರೇನಿಯಂ ಬೇರೆ ಕಡೆಗೆ ಶಿಫ್ಟ್ ಆಗದಂತೆ ತಡೆಯೋಕೆ ಅಮೆರಿಕದ ಸೈನಿಕರು ನೇರವಾಗಿ ಇರಾನ್ ಗಡಿಯೊಳಗೆ ನುಗ್ಗಿ ಗ್ರೌಂಡ್ ಆಪರೇಷನ್ ನಡೆಸೋ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಟ್ರಂಪ್ ಫೈನಲ್ ಡಿಸಿಷನ್ ತಗೊಂಡು ಗೋ ಅಹೆಡ್ ಹೇಳೋದೊಂದೇ ಬಾಕಿ ಇದೆ. ಸಂಧಾನ ಫೇಲ್ ಆದ್ರೆ ಇರಾನ್ನಲ್ಲಿ ನರಕ ಸೃಷ್ಟಿ ಮಾಡ್ತೀನಿ ಅಂತ ಟ್ರಂಪ್ ಹೇಳಿದಾರಲ್ಲ, ಅದು ಇದೆ ಈ 4 ಅಂಶಗಳೇ ಅಂತ ಅಮೆರಿಕನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಏನೋ ಅಮೆರಿಕದ ಸಂಭಾವ್ಯ ಗ್ರೌಂಡ್ ಆಪರೇಷನ್ಗೆ ಇರಾನ್ ಕೂಡ ಬೆಚ್ಚಿ ಬಿದ್ದಿದೆ. ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಖಾರ್ಗ್ ದ್ವೀಪದ ಸುತ್ತಲೂ ದೊಡ್ಡ ಪ್ರಮಾಣದಲ್ಲಿ ಸೇನೆ ನಿಯೋಜನೆ ಮಾಡಿದೆ. ಈ ದ್ವೀಪದ ಸುತ್ತಲೂ ಇರಾನ್ ಟ್ರ್ಯಾಪ್ ತಂತ್ರವನ್ನ ಹೂಡಿದೆ. ಅಂದ್ರೆ ಅಮೆರಿಕದ ಸೈನಿಕರನ್ನ ಅವರು ಕಳಿಸೋ ಡ್ರೋನ್ ಮತ್ತು ಮಿಸೈಲ್ಗಳನ್ನ ಹೊಡೆದುರುಳಿಸೋಕೆ ವ್ಯವಸ್ಥೆ ಮಾಡಿಕೊಂಡಿದೆ. ದೊಡ್ಡ ಪ್ರಮಾಣದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಅಲ್ಲಿ ಫಿಟ್ ಮಾಡಿದೆ ಅಂತ CNN ರಿಪೋರ್ಟ್ ಮಾಡಿದೆ. ಇತ್ತ ಅಮೆರಿಕದ ಮಿಲಿಟರಿ ಎಕ್ಸ್ಪರ್ಟ್ಗಳು ಕೂಡ ಈ ಬಗ್ಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಖಾರ್ಗ್ ಐಲ್ಯಾಂಡ್ ಈಗ ಒಂದು ಕೋಟೆ ರೀತಿಯಾಗಿದೆ. ಅಲ್ಲಿಗೆ ದಾಳಿ ಮಾಡೋಕ್ ಹೋದ್ರೆ ಅಮೆರಿಕದ ಸೈನಿಕರಿಗೂ ಭಾರಿ ಪ್ರಮಾಣದಲ್ಲಿ ಸಾವು ನೋವು ಉಂಟಾಗೋ ಅಪಾಯ ಇದೆ ಅನ್ನೋ ವಾರ್ನಿಂಗ್ ಕೊಟ್ಟಿದೆ. ಇರಾನ್ ಅಲ್ಲಿ ಇತ್ತೀಚೆಗೆ ಮ್ಯಾನ್ ಪಾಟ್ಸ್ ಅಂದ್ರೆ ಹೆಗಲ ಮೇಲೆ ಇಟ್ಕೊಂಡು ವಿಮಾನಗಳ ಕಡೆಗೆ ಫೈರ್ ಮಾಡಿ ಹೊಡೆದುರುಳಿಸೋ ಸಣ್ಣ ಮಿಸೈಲ್ಗಳನ್ನ ಭಾರಿ ಪ್ರಮಾಣದಲ್ಲಿ ನಿಯೋಜಿಸಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಈ ಸಂಧಾನ ಏನಾಗುತ್ತೆ ಅನ್ನೋದು ಇಡೀ ಜಗತ್ತಿನ ನಿದ್ದೆಗೆಡಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಪ್ರಳಯ ಸದೃಶ ವಾತಾವರಣ ನಿರ್ಮಾಣ ಆಗೋ ಆತಂಕ ಎದ್ದಿದೆ ಈಗ. ಇದೆಲ್ಲದರ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಸೀರಿಯಸ್ ಆಗಬೇಕು, ಇಲ್ಲ ಅಂದ್ರೆ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಧಮಕಿ ಹಾಕಿದ್ದಾರೆ. ಇರಾನ್ನ ನೆಗೋಸಿಯೇಟರ್ಗಳು ಬಹಳ ಡಿಫ್ರೆಂಟ್ ಮತ್ತು ವಿಚಿತ್ರವಾಗಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಅವ್ರು ನಮ್ಮ ಜೊತೆಗೆ ಡೀಲ್ ಮಾಡ್ಕೊಳ್ಳೋಕೆ ಅಂಗಲಾಚಿ ಬೇಡ್ತಾ ಇದ್ದಾರೆ. ಆದ್ರೆ ಪಬ್ಲಿಕ್ ನಲ್ಲಿ ಮಾತ್ರ ನಾವು ಅಮೆರಿಕದ ಪ್ರಸ್ತಾವನೆಯನ್ನ ರಿವ್ಯೂ ಮಾಡ್ತಾ ಇದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇವೆಲ್ಲ ಬರೀ ಸುಳ್ಳು. ಇರಾನ್ನ ಸೇನೆ ಸಂಪೂರ್ಣ ನಾಶ ಆಗಿದೆ. ಇರಾನ್ ಕಮ್ ಬ್ಯಾಕ್ ಮಾಡೋಕೆ ಚಾನ್ಸೇ ಇಲ್ಲ. ಇರಾನ್ನ ನಾಯಕರು ಈಗಿನಿಂದಲೇ ಸೀರಿಯಸ್ ಆದ್ರೆ ಒಳ್ಳೇದು. ಅದನ್ನ ಬಿಟ್ಟು ಡಿಲೇ ಮಾಡ್ತಾ ಹೋದ್ರೆ ತುಂಬಾ ಕೆಟ್ಟದಾಗುತ್ತೆ. ಒಮ್ಮೆ ಕಾಲ ಮಿಂಚಿ ಹೋದ್ರೆ ಹಿಂದಕ್ಕೆ ಬರಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಮಾತುಕತೆ ಮುರಿದು ಹೋಗೋದೇ ಬಹುತೇಕ ಗ್ಯಾರಂಟಿ. ಅದು ಮುರಿದು ಹೋದಾಗ ಭಾರಿ ಪ್ರಮಾಣದ ದಾಳಿಗೆ ಟ್ರಂಪ್ ರೆಡಿ ಆಗಿ ಹೋಗಿದ್ದಾರೆ. ವೇದಿಕೆ ಸೃಷ್ಟಿ ಮಾಡ್ಕೊಳ್ತಿದ್ದಾರೆ ಅನ್ನೋ ವಿಶ್ಲೇಷಣೆಯಲ್ಲಿ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಟ್ರಂಪ್ ಮತ್ತೆ ನ್ಯಾಟೋ ರಾಷ್ಟ್ರಗಳ ಮೇಲೆ ಎಗರಾಡಿದ್ದಾರೆ. ಬಹಳ ಅಪಾಯಕಾರಿಯಾಗಿರೋ ಈ ಯುದ್ಧ ಮಾಡೋಕೆ ನ್ಯಾಟೋ ರಾಷ್ಟ್ರಗಳು ನಮಗೆ ಕಿಂಚಿತ್ತೂ ಸಹಾಯ ಮಾಡಿಲ್ಲ. ಇರಾನ್ ಸೇನೆ ಈಗ ಫುಲ್ ನಾಶ ಆಗಿದೆ. ನಮಗೆ ನ್ಯಾಟೋ ಕಡೆಯಿಂದ ಏನು ಬೇಕಾಗಿಲ್ಲ. ಈಗ ಅವರ ಅವಶ್ಯಕತೆ ನಮಗಿಲ್ಲ. ಇದನ್ನು ನಾವು ಯಾವತ್ತೂ ಮರೆಯಲ್ಲ ಅಂತ ಪೋಸ್ಟ್ ಹಾಕಿದ್ದಾರೆ. ಇನ್ನು ಸ್ನೇಹಿತರೆ, ಮೇ 5ಕ್ಕೆ ಚಾರ್ಧಾಮ್ ಯಾತ್ರೆಯ ಪ್ರವಾಸ 7 ಸೈನ್ಸ್ ಟೂರಿಸಂನಿಂದ ಬೆಸ್ಟ್ ಪ್ರೈಸ್ 68,500 ರೂಪಾಯಿ ಮಾತ್ರ. 12 ನೈಟ್ 13 ಡೇಸ್ ಟ್ರಿಪ್ ಇದು. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಈ ನಡುವೆ ಭಾರತದಲ್ಲಿ ಬಿಸಿ ಬಿಸಿ ಬೆಳವಣಿಗೆಗಳಾಗ್ತಿವೆ. ಶುಕ್ರವಾರ ಅಂದ್ರೆ ಮಾರ್ಚ್ 27ನೇ ತಾರೀಕು PM ನರೇಂದ್ರ ಮೋದಿ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸ್ತಾರೆ. ಸಂಜೆ 6:30ಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಬಗ್ಗೆ ಮತ್ತು ಆಸ್ ಎ ನೇಷನ್ ದೇಶವಾಗಿ ನಾವು ಇದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ PM ಮತ್ತು ಮುಖ್ಯಮಂತ್ರಿಗಳ ತಂಡ ಎದುರು ಬದರಾಗಿ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿಸ್ಕಷನ್ ನಡೆಸ್ತಾರೆ, ಮಾತುಕತೆ ನಡೆಸ್ತಾರೆ. ಕೋವಿಡ್ ಟೈಮ್ನಲ್ಲಿ ಮಾಡ್ತಾ ಇದ್ರಲ್ಲ ಆ ರೀತಿ. ಏನೋ ದೇಶದ ಇಂಧನ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರ ಮತ್ತೆ ಕ್ಲಾರಿಟಿ ಕೊಟ್ಟಿದೆ. ನಮ್ಮಲ್ಲಿ ಮುಂದಿನ 60 ದಿನಗಳಿಗೆ ಅಂದ್ರೆ ಪೂರ್ತಿ 2 ತಿಂಗಳಿಗೆ ಆಗುವಷ್ಟು ಕಚ್ಚಾ ತೈಲದ ಸ್ಟಾಕ್ ಇದೆ ಅಂತ ಪೆಟ್ರೋಲಿಯಂ ಸಚಿವಾಲಯ ಸ್ಪಷ್ಟಪಡಿಸಿದೆ. ಹಾರ್ಮುಜ್ನಲ್ಲಿ ಎಷ್ಟೇ ಟೆನ್ಷನ್ ಇದ್ರೂ ಕೂಡ ಭಾರತ ಈಗ ಜಗತ್ತಿನ 40ಕ್ಕೂ ಅಧಿಕ ರಾಷ್ಟ್ರಗಳಿಂದ ತೈಲ ತರಿಸ್ಕೊಳ್ತಾ ಇದೆ. ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಸುಳ್ಳು ಸುದ್ದಿಯನ್ನ ನಂಬೋ ಅವಶ್ಯಕತೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ.
60 ದಿನ 2 ತಿಂಗಳಿಗಾಗುವಷ್ಟು ಭರ್ತಿ ಸ್ಟಾಕ್ ನಮ್ಮ ಹತ್ರ ಎಲ್ಲವೂ ಇದೆ ಅಂತ ಹೇಳಿದ್ದಾರೆ. ಇಂಧನವನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೀವಿ. ಅಡುಗೆ ಅನಿಲವನ್ನು ನಾವು ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದೀವಿ. ಕೊರತೆ ಇರೋದನ್ನು ರಷ್ಯಾ, ಆಸ್ಟ್ರೇಲಿಯಾ ಮತ್ತು ಅಮೆರಿಕದಂತಹ ರಾಷ್ಟ್ರಗಳಿಂದ ತರಿಸ್ಕೊಳ್ತಾ ಇದ್ದೀವಿ. ಪೆಟ್ರೋಲ್ ಬಂಕ್ಗಳಲ್ಲಿ ಯಾವುದೇ ಮಿತಿ ಹೇರಿಲ್ಲ, ಎಲ್ಲವೂ ನಾರ್ಮಲ್ ಆಗಿನೇ ಇದೆ ಅಂತ ಸರ್ಕಾರ ಹೇಳಿದೆ. ಎಷ್ಟಾದರೂ ಜಮ್ಮು ಕಾಶ್ಮೀರದ ಶ್ರೀನಗರ ಮತ್ತು ಇತರ ಕಡೆಯಲ್ಲಿ ಪೆಟ್ರೋಲ್ ಬಂಕ್ ಮುಂದೆ ಜನ ಪ್ಯಾನಿಕ್ ಆಗಿ ತೈಲವನ್ನ ಖರೀದಿ ಮಾಡ್ತಿದ್ದಾರೆ. ಹೀಗಾಗಿ ಕೆಲ ಬಂಕ್ಗಳನ್ನು ಮುಚ್ಚಿ ಇಲ್ಲಿ ಇಂಧನ ಇಲ್ಲ ಅಂತ ಜನರನ್ನ ವಾಪಸ್ ಕಳಿಸಲಾಗ್ತಾ ಇದೆ. ಅತ್ತ ಅಸ್ಸಾಂನಲ್ಲೂ ಕೂಡ ಇದೇ ಪರಿಸ್ಥಿತಿ. ಜನ ಪೆಟ್ರೋಲ್ ಬಂಕ್ ಮುಂದೆ ಕ್ಯೂನಲ್ಲಿ ನಿಂತಿರೋದು ಕಂಡು ಬಂದಿದೆ. ಈ ನಡುವೆ LPG ಹೊತ್ತ ವಿಯೆಟ್ನಾಂ ಧ್ವಜ ಹೊಂದಿದ ಅಪೋಲೋ ಓಷನ್ ಅನ್ನೋ ಹಡಗು ನಮ್ಮ ನವಮಂಗಳೂರು ಬಂದರನ್ನ ತಲುಪಿದೆ. ಈ ಹಡಗಲ್ಲಿ 17,600 ಮೆಟ್ರಿಕ್ ಟನ್ಗೂ ಅಧಿಕ LPG ಇದೆ. ಎಲ್ಲಿಂದ ಬಂತು ಇನ್ನೂ ಕೂಡ ಸ್ಪಷ್ಟ ಆಗಬೇಕದು. ಸದ್ಯ ಹಡಗು ಸೇಫ್ ಆಗಿ ಡಾಕ್ ಆಗಿದ್ದು ಗ್ಯಾಸ್ ಅನ್ನ ಅನ್ಲೋಡ್ ಮಾಡಲಾಗಿದೆ. ಹಂಚಿಕೆ ಮಾಡೋ ಕೆಲಸ ಕೂಡ ಶುರುವಾಗಿದೆ. ಇದರಿಂದ ಕರ್ನಾಟಕ ಸೇರಿ ಅಕ್ಕಪಕ್ಕದ ದಕ್ಷಿಣ ರಾಜ್ಯಗಳಿಗೆ LPG ಸಪ್ಲೈ ಆಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಮುಂದಿನ ವಾರಗಳಲ್ಲಿ ಹೀಗೆ ಹಲವು ಹಡಗುಗಳು ಬಂದು ಡಾಕ್ ಆಗಲಿದ್ದು ಕರ್ನಾಟಕ ಮತ್ತು ಅಕ್ಕಪಕ್ಕದ ರಾಜ್ಯಗಳಿಗೆ ಚೆನ್ನಾಗಿ ಇಂಧನ ಸಪ್ಲೈ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮಿಡಲ್ ಈಸ್ಟ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೋವಿಡ್ ಮಹಾಮಾರಿ ಅಷ್ಟೇ ಇದು ಡೇಂಜರಸ್ ಆಗಬಹುದು ಅಂತ ಹೇಳಿದ್ದಾರೆ. ಈ ಯುದ್ಧದಿಂದ ಈಗ ಆಲ್ರೆಡಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಲಾಜಿಸ್ಟಿಕ್ಸ್, ಪ್ರೊಡಕ್ಷನ್ ಮತ್ತು ಸಪ್ಲೈ ಚೈನ್ಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಮುಖ್ಯವಾಗಿ ಆಯಿಲ್ ಅಂಡ್ ಗ್ಯಾಸ್, ಮೆಟಲ್ಸ್ ಮತ್ತು ರಸಗೊಬ್ಬರ ಸೆಕ್ಟರ್ ಮೇಲೆ ಭಾರಿ ಪ್ರೆಷರ್ ಆಗ್ತಾ ಇದೆ. ಇದರಲ್ಲಿ ಹೊಡೆದಾಡ್ಕೊಳ್ತಿರೋ ರಾಷ್ಟ್ರಗಳಿಗೆ ಇದರ ರಿಸಲ್ಟ್ ಏನಾಗುತ್ತೆ ಅನ್ನೋ ಐಡಿಯಾನೇ ಇಲ್ಲ. ಕೊರೋನಾ ಟೈಮ್ನಲ್ಲಿ ಪ್ರಪಂಚದ ಅಭಿವೃದ್ಧಿಗೆ ಹೇಗೆ ಒಮ್ಮೆಲೆ ಬ್ರೇಕ್ ಬಿದ್ದಿತ್ತೋ ಅಂಥದ್ದೇ ಸಂಕಷ್ಟ ಈಗ ಬರಬಹುದು ಅಂತ ಪುಟಿನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನು ಗಲ್ಫ್ ರಾಷ್ಟ್ರಗಳಲ್ಲಿ ಅಮೆರಿಕ ಸೇನೆಗೆ ಈಗ ಉಳ್ಕೊಳ್ಳೋಕೆ ಸರಿಯಾಗಿರೋ ಜಾಗ ಇಲ್ಲದಂತಾಗಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಅಲ್ಲಿರೋ ಅಮೆರಿಕನ್ ಬೇಸ್ಗಳಿಗೆಲ್ಲ ಇರಾನ್ ಡ್ರೋನ್ ಮತ್ತು ಮಿಸೈಲ್ ನುಗ್ಗಿಸ್ತಾ ಇರೋದ್ರಿಂದ ಅಮೆರಿಕನ್ ಸೈನಿಕರು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ಅನಿವಾರ್ಯವಾಗಿ ಖಾಸಗಿ ಹೋಟೆಲ್ಗಳು ಮತ್ತು ಆಫೀಸ್ ಬಿಲ್ಡಿಂಗ್ಗಳಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಕೇವಲ ಫೈಟರ್ ಪೈಲಟ್ಗಳು ಮಾತ್ರ ಯುದ್ಧ ವಿಮಾನಗಳನ್ನು ಆಪರೇಟ್ ಮಾಡ್ತಾ ಇದ್ದಾರೆ. ಉಳಿದೆಲ್ಲ ಸೈನಿಕರು ಬಹುತೇಕ ಖಾಸಗಿ ಕಟ್ಟಡಗಳಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಹೇಳ್ತಾ ಇದೆ. ಇದರ ಬೆನ್ನಲ್ಲೇ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಅಮೆರಿಕ ಸೇನೆ ನೆಲಗಳಲ್ಲಿ ನಿಂತು ಫೈಟ್ ಮಾಡೋದ್ರ ಬದಲು ಓಡ್ ಹೋಗಿ ಜನರ ನಡುವೆ ಸೇರ್ಕೊಂಡು ಖಾಸಗಿ ಕಟ್ಟಡಗಳನ್ನೆಲ್ಲ ಸೇರ್ಕೊಂಡು ನಾಗರಿಕರನ್ನ ಹ್ಯೂಮನ್ ಶೀಲ್ಡ್ ಆಗಿ ಬಳಸ್ಕೊಳ್ತಾ ಇದ್ದಾರೆ. ಈಗ ಹೋಟೆಲ್ ಅಲ್ಲಿ ಅವ್ರು ಹೋಗಿ ಸೇರ್ಕೊಂಡಾಗ ಖಾಸಗಿ ಹೋಟೆಲ್ಗಳಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡೋಕೆ ನಾವು ಫೈರ್ ಮಾಡಿದ್ರೆ ಜನರಿಗೂ ಕೂಡ ಪ್ರಾಣಹಾನಿ ಆಗುತ್ತಲ್ಲ. ಸೊ ಈ ರೀತಿ ಅಮೆರಿಕ ನಾಗರಿಕರನ್ನ ಗುರಾಣಿಯಾಗಿ ಬಳಸ್ತಾ ಇದ್ದಾರೆ. ಸೊ ಕೂಡಲೇ ಅವರ ಬಗ್ಗೆ ಮಾಹಿತಿ ಕೊಡಿ, ಅವ್ರನ್ನ ಈ ಭಾಗದಿಂದ ಹೊರ ಹಾಕೋಣ ಅಂತ ಇರಾನ್ನ ಕಮಾಂಡರ್ಗಳು ಅಲ್ಲಿನ ಜನರಿಗೆ ಕರೆ ಕೊಟ್ಟಿದ್ದಾರೆ. ಹಿಡ್ಕೊಡಿ ಅವ್ರನ್ನ ಅಂತ ಹೇಳಿ. ಈ ನಡುವೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ನೇವಿ ಕಮಾಂಡರ್ ಅಲಿ ರೆಜಾ ತಂಗ್ಜಿರಿಯನ್ನ ಹತ್ಯೆ ಮಾಡಿರೋದ್ರ ಬಗ್ಗೆ ಈಗ ಖುದ್ದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಹೌದು, ಹೊಡೆದು ಹಾಕಿದೀವಿ ಅಂತ ಹೇಳಿದ್ದಾರೆ. ಈ ನಡುವೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ತುರ್ತು ಮೀಟಿಂಗ್ ಮಾಡಿದೆ. ಬಹರೇನ್, ಕುವೈತ್, ಸೌದಿ, ಕತಾರ್, UAE, ಒಮಾನ್ ರಾಷ್ಟ್ರಗಳು ಇದರಲ್ಲಿ ಭಾಗಿಯಾಗಿದ್ದು ಇರಾನ್ ದಾಳಿಯನ್ನ ಖಂಡಿಸಿದ್ದಾರೆ. ಇರಾನ್ ಈಗ ಎಲ್ಲ ರೆಡ್ ಲೈನ್ಗಳನ್ನ ದಾಟಿ ಹೋಗಿದೆ ಅಂತ ಹೇಳಿ ಆಕ್ರೋಶ ಹೊರ ಹಾಕಿದ್ದಾರೆ. ಅಲ್ಲದೆ ಇರಾನ್ನ ದಾಳಿಗಳ ಪೈಕಿ 85% ದಾಳಿ ಗಲ್ಫ್ ರಾಷ್ಟ್ರಗಳ ಮೇಲೇನೆ ಆಗಿದೆ. ಇದು ವಿಶ್ವದ ಆರ್ಥಿಕತೆಯ ವಿರುದ್ಧ ಇರಾನ್ನ ಕ್ರೂರ ಆಕ್ರಮಣಕಾರಿ ನಡೆ. ಅಂತಾರಾಷ್ಟ್ರೀಯ ಸಮುದಾಯ ಇನ್ಮೇಲೆ ಇರಾನ್ ನಮ್ಮ ಮೇಲೆ ದಾಳಿ ಮಾಡಬೇಡಿ ಅಂತ ಹೇಳಬೇಕು. ನಾವು ಇರಾನ್ ಮೇಲೆ ದಾಳಿ ಮಾಡಲ್ಲ, ರಿಟಾಲಿಯೇಟ್ ಮಾಡಲ್ಲ, ಇರಾನ್ ವಿರುದ್ಧ ಮಿಲಿಟರಿ ಆಪರೇಷನ್ಗೆ ಜಾಯಿನ್ ಆಗಲ್ಲ. ಆದರೆ ಇರಾನ್ ನಮ್ಮ ಮೇಲೆ ವಿನಾಕಾರಣ ದಾಳಿ ಮಾಡ್ತಿದೆ. ಇರಾನ್ ಹೊರ್ಮುಜ್ ಅನ್ನ ಮುಚ್ಚಿರೋದ್ರಿಂದ ಜಗತ್ತಿನ ಆರ್ಥಿಕತೆಗೂ ಪೆಟ್ಟು ಬೀಳ್ತಾ ಇದೆ. ಇರಾನ್ನ ಈ ಎಲ್ಲ ಕೆಲಸಗಳು ಗಲ್ಫ್ ರಾಷ್ಟ್ರಗಳೊಂದಿಗಿನ ಅವರ ಸಂಬಂಧದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ GCC ಹೇಳಿದೆ. ಇತ್ತ ಕಳೆದ 24 ಗಂಟೆಯಲ್ಲಿ ಇರಾನ್ ನಮ್ಮ ಮೇಲೂ 3 ಮಿಸೈಲ್ ಹಾರಿಸಿತ್ತು. ಇವುಗಳೆಲ್ಲವನ್ನ ಇಂಟರ್ಸೆಪ್ಟ್ ಮಾಡಿದೀವಿ ಅಂತ ಜೋರ್ಡನ್ ಕೂಡ ಹೇಳಿದೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಗುಪ್ತ ಸಂಧಾನದಲ್ಲಿ ಮಧ್ಯ ನುಗ್ಗಿದ್ದಾರೆ ಪಾಕಿಸ್ತಾನದವರು ಅನ್ನುವಂತಹ ವದಂತಿಗಳಿಗೆ ಈಗ ತೆರೆ ಎಳೆಯಲಾಗಿದೆ ಪಾಕ್ ಕಡೆಯಿಂದ. ಪಾಕ್ ವಿದೇಶಾಂಗ ಸಚಿವ ಇಶಕ್ ದರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಮೆರಿಕ ಇರಾನ್ ನಡುವೆ ನೇರ ಮಾತುಕತೆ ನಡೆದಿಲ್ಲ, ಪಾಕಿಸ್ತಾನದ ಮೂಲಕ ಮೆಸೇಜ್ಗಳನ್ನು ರವಾನಿಸುವ ಕೆಲಸ ಆಗಿದೆ ಅಂತ ಹೇಳಿದ್ದಾರೆ. ಅಮೆರಿಕ ಸುಮಾರು 15 ಪ್ರಮುಖ ಅಂಶಗಳಿರೋ ಪೀಸ್ ಪ್ಲಾನ್ ಅಥವಾ ಶಾಂತಿ ಪ್ರಸ್ತಾವನೆಯನ್ನ ಇರಾನ್ಗೆ ಕಳಿಸಿಕೊಟ್ಟಿದ್ದು, ಇರಾನ್ ಸರ್ಕಾರ ಈಗ ಆ 15 ಪಾಯಿಂಟ್ಗಳ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಈ ಮಹತ್ವದ ಸಂಧಾನ ಪ್ರಕ್ರಿಯೆಯಲ್ಲಿ ಪಾಕಿಸ್ತಾನ ಜೊತೆಗೆ ಟರ್ಕಿ ಮತ್ತು ಈಜಿಪ್ಟ್ ರಾಷ್ಟ್ರಗಳು ಕೂಡ ಸಹಕಾರ ಕೊಡ್ತಾ ಇದ್ದಾವೆ. ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಪಾಕ್ ಕಮಿಟ್ ಆಗಿದೆ. ಮಾತುಕತೆ ಮತ್ತು ಡಿಪ್ಲೊಮಸಿ, ರಾಜತಾಂತ್ರಿಕತೆಯಿಂದ ಮಾತ್ರ ಯುದ್ಧ ನಿಲ್ಲಿಸೋಕೆ ಸಾಧ್ಯ ಅಂತ ಪಾಕಿಸ್ತಾನದವರು ಹೇಳಿಕೊಂಡಿದ್ದಾರೆ. ಇನ್ನು ಮಿಡಲ್ ಈಸ್ಟ್ ಟೆನ್ಷನ್ ನಡುವೆ ಮಲೇಷಿಯಾಗೆ ಈಗ ದೊಡ್ಡ ರಿಲೀಫ್ ಸಿಕ್ಕಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ದ ಮಲೇಷಿಯಾದ ಆಯಿಲ್ ಟ್ಯಾಂಕರ್ಗಳು ಪಾಸ್ ಆಗೋಕೆ ಇರಾನ್ ಒಪ್ಕೊಂಡಿದೆ. ಮಲೇಷಿಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮಿಡಲ್ ಈಸ್ಟ್ ಯುದ್ಧ ಹೊಸ ರೂಪ ಪಡ್ಕೊಳ್ತಿದ್ದ ಹಾಗೆ ಕಚ್ಚಾ ತೈಲದ ಬೆಲೆ ಮತ್ತೆ 100ರ ಗಡಿಯನ್ನ ದಾಟಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $106 ದಾಟಿತ್ತು. ಇನ್ನು ಅಮೆರಿಕದ ನಿರ್ಬಂಧ ಎದುರಿಸ್ತಾ ಇರೋ ಭಾರತದ ಅತಿದೊಡ್ಡ ಖಾಸಗಿ ತೈಲ ಕಂಪನಿ ರಷ್ಯಾ ಒಡೆತನದ ನಯಾರ ಎನರ್ಜಿ ದೊಡ್ಡ ನಿರ್ಧಾರ ಮಾಡಿದೆ.
ಪೆಟ್ರೋಲ್ ಪ್ರತಿ ಲೀಟರ್ಗೆ 5 ರೂಪಾಯಿ, ಡೀಸೆಲ್ ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಿಸಿದೆ. ಇರಾನ್ ಮೇಲಿನ ದಾಳಿಯಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿರೋದು ಈ ಬೆಲೆ ಏರಿಕೆಗೆ ಕಾರಣ ಅಂತ ಈ ರಷ್ಯನ್ ಮಾಲೀಕತ್ವದ ನಯಾರಾ ಹೇಳಿದೆ. ಕೆಲ ರಾಜ್ಯಗಳಲ್ಲಿ ಲೋಕಲ್ ಟ್ಯಾಕ್ಸ್ ಸೇರಿ ಪೆಟ್ರೋಲ್ ಬೆಲೆ ನಯಾರಾದಲ್ಲಿ 5 ರೂಪಾಯಿ 30 ಪೈಸೆವರೆಗೂ ಕೂಡ ದುಬಾರಿಯಾಗುತ್ತೆ. ದೇಶಾದ್ಯಂತ 6800 ನಯಾರಾ ಪಂಪ್ಗಳಿವೆ. ಸರ್ಕಾರಿ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ನಾರ್ಮಲ್ ಪೆಟ್ರೋಲ್ ಬೆಲೆಯನ್ನ ಸದ್ಯಕ್ಕೆ ಹೆಚ್ಚು ಮಾಡಿಲ್ಲ. ಕೇವಲ ಪ್ರೀಮಿಯಂ ಪೆಟ್ರೋಲ್, ಲಕ್ಸುರಿ ಗಾಡಿಗಳಿಗೆ ಹಾಕೋ ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ ಲೀಟರ್ಗೆ 2 ರೂಪಾಯಿ ಆಲ್ರೆಡಿ ಅವರು ಒಂದು ವಾರದ ಹಿಂದೆನೇ ಏರಿಕೆ ಮಾಡಿದ್ದಾರೆ. ಅದು ಬಿಟ್ಟು ನಾರ್ಮಲ್ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿಲ್ಲ, ಸದ್ಯಕ್ಕೆ ಮಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆದರೆ ಈ ನಯಾರಾ ಮಾತ್ರ ಈಗ ರೇಟ್ ಜಾಸ್ತಿ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳಿಂದ ಇರಾನ್ನಲ್ಲಿ ಮೃತಪಟ್ಟವರ ಸಂಖ್ಯೆ 1937ಕ್ಕೆ ಏರಿಕೆಯಾಗಿದೆ ಅಂತ ಇರಾನ್ನ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ. ಮೃತಪಟ್ಟವರಲ್ಲಿ 240 ಮಹಿಳೆಯರು ಮತ್ತು 212 ಅಪ್ರಾಪ್ತರಿದ್ದಾರೆ. ಇದುವರೆಗೆ ಸುಮಾರು 24,800ಕ್ಕೂ ಅಧಿಕ ಜನರಿಗೆ ಗಂಭೀರ ಗಾಯಗಳಾಗಿವೆ ಅಂತ ಹೇಳಿದ್ದಾರೆ. ರಾಜ್ಯದ ಬಜೆಟ್ ಅಧಿವೇಶನ ಮುಕ್ತಾಯಗೊಂಡಿದೆ. ಕೊನೆಯ ದಿನ ನಮ್ಮ ಹೆಮ್ಮೆಯ ಜನಪ್ರತಿನಿಧಿಗಳು ಇಡೀ ದೇಶವೇ ತಿರುಗಿ ನೋಡುವಂತ ಚರ್ಚೆ ಮಾಡ್ತಾ ಇದ್ದಾರೆ. RCB ಮ್ಯಾಚ್ ನೋಡೋಕೆ ನಮಗೆ ಟಿಕೆಟ್ ಸಿಗ್ತಾ ಇಲ್ಲ, ಇವ್ರ ಫ್ಯಾಮಿಲಿಗೆಲ್ಲ ಸಿಗ್ತಾ ಇಲ್ವಂತೆ. ಅದ್ರ ಬಗ್ಗೆ ಸುದೀರ್ಘವಾಗಿ ಪಕ್ಷಾತೀತವಾಗಿ ಚರ್ಚೆ ಮಾಡಿದ್ದಾರೆ ಮರ್ಯಾದೆ ಬಿಟ್ಟು. ವಿಪಕ್ಷ ನಾಯಕ ಅಶೋಕ್, ನಮಗೆ ಒಂದೊಂದು ಟಿಕೆಟ್ಗೂ ರಾಜ್ಯ ಕ್ರಿಕೆಟ್ ಮಂಡಳಿ ಬಳಿ ಅಂಗಲಾಚೋ ಪರಿಸ್ಥಿತಿ ಇದೆ. ಸರ್ಕಾರದಿಂದ ಭೂಮಿ ತಗೊಂಡಿದ್ದೀರಿ, ನಮ್ಮ ಹೆಸರಲ್ಲಿರೋ ಟಿಕೆಟ್ಗಳನ್ನು ಮಾರ್ಕೋತಾ ಇದ್ದೀರಿ ಅಂತ ಹೇಳಿದ್ರು. ಆಮೇಲೆ ಇದನ್ನೇ ದೊಡ್ಡ ಚರ್ಚೆ ಮಾಡಿದ ಶಾಸಕರು ನಮಗೆ ಟಿಕೆಟ್ ಬೇಕೇ ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಹೊನಗಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಶಾಸಕರಿಗೆ ಒಂದೇ ಟಿಕೆಟ್ ಕೊಡ್ತಾರೆ, ಅದು ಕೂಡ ಕೆಳಗಡೆ ಗ್ಯಾಲರಿಲಿ ಕೊಡ್ತಾರೆ. ನಮ್ಮ ಮನೆಯವರು ಮಕ್ಕಳು ನೋಡಬೇಕು ಅಂತ ಹೇಳ್ತಾವೆ, ಅವರಿಗೆಲ್ಲ ಕೊಡೋದು ಬೇಡವಾ, ಒಂದು 5 ಟಿಕೆಟ್ ಕೊಡಿಸಿ ಸಾರ್ ಅಂತ ಕೇಳಿದ್ದಾರೆ. ಇದಕ್ಕೆ ಸ್ಪೀಕರ್ ಕೂಡ ಧ್ವನಿಗೂಡಿಸಿಬಿಟ್ಟಿದ್ದಾರೆ. ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಇದಕ್ಕೆ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟು, ಖಂಡಿತವಾಗಿ ಅವ್ರನ್ನ ಕರೆಸಿ ಮಾತನಾಡ್ತೇವೆ, ಶಾಸಕರಿಗೆ ಎಲ್ಲ ಹಕ್ಕು ಇದೆ ಅಂತ ಹೇಳಿದ್ದಾರೆ. ಇದೇ ಬಜೆಟ್ ಅಧಿವೇಶನದಲ್ಲಿ DCM ಮತ್ತು BJP ಶಾಸಕ ಮುನಿರತ್ನ ಕೂಡ ವೈಯಕ್ತಿಕ ದಾಳಿ ಪ್ರತಿದಾಳಿ ಮಾಡಿದ್ದಾರೆ. ನೀನು ಅತ್ಯಾಚಾರಿ, ಪುಡಿ ರೌಡಿ ಅಂತ DK ಶಿವಕುಮಾರ್ ಹೇಳಿದ್ರೆ ನಿಂದೆಲ್ಲ ಬಿಚ್ಚಿಬಿಡ್ಲಾ ಅಂತ ಹೇಳಿ DKಗೆ ಮುನಿರತ್ನ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಅಧಿವೇಶನದುದ್ದಕ್ಕೂ ಹೆಚ್ಚು ಕಮ್ಮಿ ಇದೇ ರೀತಿ ಗಲಾಟೆ ಮಾಡಿಕೊಂಡೇ ಹೋಗಿದ್ದಾರೆ. ಒಂದಿನ ಹಿಂದೆ ಅಂತೂ CM ಸಿದ್ದರಾಮಯ್ಯ ತಾವು ಹಾಕೊಂಡಿರೋ ಶಾಲ್ ಬಗ್ಗೆ, ಅದಕ್ಕೆ ಎಷ್ಟು ರೇಟು, ಅದರ ಕ್ವಾಲಿಟಿ ಏನು ಅಂತ ಹೇಳಿ ಹಲವು ನಿಮಿಷಗಳ ಕಾಲ ಪುಕ್ಸಟೆ ಹರಟೆ ತರ ಮಾತಾಡಿದ್ರು. ವಿಪಕ್ಷ ನಾಯಕ ಅಶೋಕ್ ಕೂಡ ರಾಜ್ಯಕ್ಕೆ ಬೇಡವಾದ ವಿಚಾರಗಳನ್ನ ಬೇಕಾದ ಸಲ ಚರ್ಚೆ ಮಾಡಿದ್ದಾರೆ. ಇವರು ಒಂದು 8-10 ದಿನದ ಸೆಷನ್ ನಡೆಸಕ್ಕೆ 25-30 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಅವರು ನಿಮ್ಮ ದುಡ್ಡಿಂದ ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ಹೋಟೆಲು, ಊಟ, ವಸತಿ, ಟ್ರಿಪ್ ಅನ್ಕೊಂಡು ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಒಂದೊಂದು ದಿನ ಸೆಷನ್ ನಡೆಸಕ್ಕೆ. ಹಂಗಿರ್ಬೇಕಾದ್ರೆ ನಮ್ಮ ಸಮಸ್ಯೆಗಳ ಬಗ್ಗೆ ನಾವು ಕಳಿಸಿರೋದೇನಕ್ಕೆ ನಮ್ಮ ಬಗ್ಗೆ ಕೆಲಸ ಮಾಡಲಿ ಅಂತ ಹೇಳಿ, ಅದು ಬಿಟ್ಟು ನಾವು ಶಾಸಕರು, ನಮಗೆ ಟಿಕೆಟ್ ಇಲ್ಲ, ನಂದು ಶಾಲು, ನನ್ನ ಪಂಚೆ ಮತ್ತಿನ್ನೊಂದು ಅಂತ ಹೇಳಿ ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ್ರೆ, ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ, ಅವರು ಹರಟೆ ಹೊಡ್ಕೊಂಡು ಕೂತ್ಕೊಂಡ್ರೆ ಇದಕ್ಕೆ ಯಾರೋ ಸೆಷನ್ ಅಂತ ಕರೀತಾರೆ. ಸೆಷನ್ನ ಕ್ವಾಲಿಟಿ ಎಲ್ಲಿಗೆ ಹೋಗಿದೆ ಕರ್ನಾಟಕದ್ದು? ಮೂಡ ಹಗರಣದಲ್ಲಿ CM ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ. ಸೈಟು ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಹಾಗೂ ಪತ್ನಿ ಪಾರ್ವತಿಗೆ ಕರ್ನಾಟಕ ಹೈಕೋರ್ಟ್ ತುರ್ತು ನೋಟಿಸ್ ಕೊಟ್ಟಿದೆ. ಈ ಕೇಸಲ್ಲಿ CM ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ನೀಡಿದ್ದ ಬಿ ರಿಪೋರ್ಟ್ ಅನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಪ್ಪಿ ಅಂಗೀಕಾರ ಮಾಡಿತು. ಈ ಆದೇಶ ಪ್ರಶ್ನಿಸಿ ಮೂಡ ಕೇಸ್ನ ದೂರುದಾರ ಸ್ನೇಹಮಯ ಕೃಷ್ಣ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ಈ ದೂರನ್ನ ಆಧರಿಸಿ ಹೈಕೋರ್ಟ್ CM ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ, ಲೋಕಾಯುಕ್ತ ಪೊಲೀಸರು, ಜಾರಿ ನಿರ್ದೇಶನಾಲಯ, ಇತರ ಆರೋಪಿಗಳಾದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜುಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಸದ್ಯ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಕರ್ನಾಟಕದಲ್ಲಿ ಮಾರ್ಚ್ 30ನೇ ತಾರೀಕು ನಡೆಯಬೇಕಾಗಿದ್ದ SSLC ತೃತೀಯ ಭಾಷೆ ಹಿಂದಿ ಪರೀಕ್ಷೆಯನ್ನ ದಿಢೀರ್ ಮುಂದೂಡಿಕೆ ಮಾಡಿ ಮಾರ್ಚ್ 31ಕ್ಕೆ ನಿಗದಿಪಡಿಸಲಾಗಿದೆ. ಮಹಾವೀರ ಜಯಂತಿ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಈ ನಿರ್ಧಾರ ಮಾಡಿದೆ. ಮತ್ತೊಂದು ಕಡೆ 1ನೇ ತರಗತಿ ದಾಖಲಾತಿಗೆ 6 ವರ್ಷ ತುಂಬಿರಲೇಬೇಕು ಅನ್ನೋ ಕಡ್ಡಾಯ ನಿಯಮದಲ್ಲಿ ಈ ವರ್ಷವೂ ಸರ್ಕಾರ 60 ದಿನಗಳ 2 ತಿಂಗಳ ವಿನಾಯಿತಿಯನ್ನು ಕೊಟ್ಟಿದೆ. ಈ ತೀರ್ಮಾನದಿಂದಾಗಿ 5 ವರ್ಷ 10 ತಿಂಗಳು ತುಂಬಿರೋ ಮಕ್ಕಳು ಕೂಡ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಗೆ ಅಡ್ಮಿಷನ್ ಪಡೆಯಬಹುದು. ಈ ಸಡಿಲಿಕೆ LKG UKGಗೂ ಕೂಡ ಅನ್ವಯ ಆಗುತ್ತೆ. ಆಂಧ್ರ ಪ್ರದೇಶದ ಮಾರ್ಕಾಪುರಂ ಜಿಲ್ಲೆಯಲ್ಲಿ ಗುರುವಾರ ಮುಂಜಾನೆ ಭೀಕರ ರಸ್ತೆ ಅಪಘಾತ ಉಂಟಾಗಿದೆ. ಪರಿಣಾಮ ಕನಿಷ್ಠ 13 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಬಸ್ ಹೋಗ್ತಿದ್ದಾಗ ಟಿಪ್ಪರ್ಗೆ ಗುದ್ದಿ ಅಪಘಾತ ಆಗಿ ಈ ಘಟನೆಯಾಗಿದೆ. BCCI ಈ ವರ್ಷದ IPL ನಲ್ಲಿ ಉದ್ಘಾಟನಾ ಸಮಾರಂಭ ಎಂಟರ್ಟೈನ್ಮೆಂಟ್ ಅದೆಲ್ಲ ಇಡದೇ ಇರೋಕೆ ನಿರ್ಧಾರ ಮಾಡಿದೆ. ಲಾಸ್ಟ್ ಟೈಮ್ ಇಲ್ಲಿ ಕಾಲ್ ತುಳಿತಾಗಿ 11 ಜನರ ಪ್ರಾಣ ಹೋಗಿತ್ತಲ್ಲ, ಅವರ ನೆನಪಿಗೋಸ್ಕರ ನಾವು ಮನರಂಜನೆ ಮಾಡೋದು ಬೇಡ, ಆಟ ಶುರು ಮಾಡೋಣ, ಇನಾಗ್ರಲ್ ಮ್ಯಾಚ್ ಅಲ್ಲಿ ಮಾಡೋಣ ಅಷ್ಟೇ ಅಂತ ಹೇಳಿ ಈ ನಿರ್ಧಾರವನ್ನು ಮಾಡಲಾಗಿದೆ. ಆದರೆ IPLನ ಫೈನಲ್ ಪಂದ್ಯ ಇದ್ದಾಗ ಅದ್ದೂರಿ ಕ್ಲೋಸಿಂಗ್ ಸೆರೆಮನಿಯನ್ನ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. 28ನೇ ತಾರೀಕು ಶುರುವಾಗುತ್ತೆ.
RCB ವರ್ಸಸ್ ಹೈದರಾಬಾದ್ ಮ್ಯಾಚ್ನೊಂದಿಗೆ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಅರ್ಲಿ ಆಕ್ಸೆಸ್ ವೀಡಿಯೋಸ್ ಕೂಡ ಸಿಗುತ್ತೆ ಅವರಿಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮಗೆ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.